ಎಲ್ಲ ಪ್ರಿಯ ವೀಕ್ಷಕರಿಗೆ ಅಮೃತವಾಣಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಉತ್ಸಾಹದಿಂದ ನವರಾತ್ರಿನ ಆಚರಿಸಲಿಕ್ಕೆ ಕಾಯ್ತಾ ಇರ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಬೆಳಗ್ಗೆ ನೀವು ಬೇಗ ಎದ್ದು ಮನೆಯನ್ನೆಲ್ಲ ಒರೆಸ್ಕೊಂಡು ಶುದ್ಧಿ ಮಾಡಿಕೊಂಡು ನೀವು ಪೂಜೆನ ಮಾಡಬೇಕಾಗುತ್ತೆ. ಕಳಸ ಘಟ ಸ್ಥಾಪನೆ ಮಾಡಬೇಕಾಗುತ್ತೆ. ನಿಮಗೆ ಶುಭ ಮುಹೂರ್ತದ ಬಗ್ಗೆ ನಿಮಗೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಮೊದಲಿಗೆ ಕಳಸ ಘಟ ಸ್ಥಾಪನೆ ಮಾಡಿ ಮತ್ತು ದೀಪಗಳನ್ನೆಲ್ಲ ಹಚ್ಕೊಂಡು ಹೂವಿನಿಂದ ಅಲಂಕಾರ ಮಾಡಿ ಆಮೇಲೆ ನೀವು ಶೈಲಪುತ್ರ ದೇವಿಯನ್ನು ಪೂಜಿಸಬೇಕಾಗುತ್ತೆ ಸ್ನೇಹಿತರೆ. ಮೊದಲಿಗೆ ನಾನು ಬಣ್ಣದ ಬಗ್ಗೆ ಹೇಳೋದಾದರೆ ಬಿಳಿಯ ಬಣ್ಣ ಮತ್ತು ದೇವಿಯ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಶೈಲಪುತ್ರ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ. ಬಣ್ಣದ ಮಹತ್ವದ ಬಗ್ಗೆ ಹೇಳೋದಾದರೆ ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಂಕೇತಿಸುತ್ತದೆ. ಶೈಲಪುತ್ರ ದೇವಿಯು ನಂದಿ ಎಂಬ ಬಿಳಿ ಎತ್ತಿನ ಮೇಲೆ ಸವಾರಿ ಮಾಡುತ್ತಾರೆ. ಒಂದು ಕೈಯಲ್ಲಿ ತ್ರಿಶೂಲ ಮತ್ತು ಇನ್ನೊಂದರಲ್ಲಿ ಕಮಲವನ್ನು ಹಿಡಿದಿರುತ್ತಾರೆ. ಇವರು ಶಕ್ತಿ, ಭಕ್ತಿ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತಾರೆ. ಹೂ ಬಂದು ನಾನು ನಿಮ್ಗೆ ತಿಳಿಸ್ಕೊಟ್ನಲ್ಲ, ಬಿಳಿ ಬಣ್ಣದ್ದು ದಾಸವಾಳದ ಹೂವಿರುತ್ತೆ ಮತ್ತು ಮಲ್ಲಿಗೆ ಹೂವಿರುತ್ತೆ. ನೀವು ಅದನ್ನು ದೇವಿಗೆ ಅರ್ಪಿಸ್ಬೋದು ಸ್ನೇಹಿತರೆ, ತುಂಬ ಒಳ್ಳೆಯದು. ಆಮೇಲೆ ಮಂತ್ರ ಬಗ್ಗೆ ಹೇಳೋದಾದರೆ ಶೈಲಪುತ್ರ ದೇವಿಯ ಮಂತ್ರ ಓಂ ದೇವಿ ಶೈಲಪುತ್ರೈ ನಮಃ. ನೀವು ಆಚರಣೆ ಮಾಡಬೇಕಾದ್ರೆ ನೀವು ಬಿಳಿ ಬಟ್ಟೆನ ಧರಿಸಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಪೂಜಾ ಸ್ಥಳವನ್ನು ಕೂಡ ಬಿಳಿ ಹೂಗಳಿಂದ ಅಲಂಕರಿಸಬೇಕಾಗುತ್ತೆ. ನಾನು ದೇವಿ ಕತೆ ಬಗ್ಗೆ ನಿಮಗೆ ಹೇಳೋದಾದರೆ ಕಥೆನ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದೇವಿ ಕಥೆಯನ್ನು ಕೇಳೋದು ಅಷ್ಟು ಸುಲಭವಲ್ಲ, ಅದು ಎಲ್ರಿಗೂ ಸಿಗೋಲ್ಲ. ತುಂಬ ಒಳ್ಳೆಯದು. ಏಕೆಂದರೆ ನಾವು ನವರಾತ್ರಿಯಲ್ಲಿ ದೇವಿ ಕಥೆಯನ್ನು ನಾವು ಎಷ್ಟೆಷ್ಟು ಕೇಳ್ತೀವಿ ಅಷ್ಟಷ್ಟು ನಮ್ಗೆ ಒಳ್ಳೆಯದಾಗುತ್ತೆ. ಮಾತೆ ಶೈಲಪುತ್ರಿ ಅವರನ್ನು ಪೂಜಿಸಲಾಗುತ್ತದೆ. ಅವರು ಪರ್ವತರಾಜ ಹಿಮಾಲಯ ಪುತ್ರಿ ಆಗಿರುವುದರಿಂದ ಶೈಲಪುತ್ರಿ ಎಂಬ ಹೆಸರು ಪಡೆದಿರುತ್ತಾರೆ. ಇಂದಿನ ಜನ್ಮದಲ್ಲಿ ಅವರು ದಕ್ಷ ಪ್ರಜಾಪತಿಯ ಪುತ್ರಿ ಆಗಿರುತ್ತಾರೆ, ಸತೀದೇವಿ ಆಗಿರುತ್ತಾರೆ. ಸತಿ ತಮ್ಮ ಪತಿ ಮಹಾದೇವ ಅಂದರೆ ಶಿವ ಅವರನ್ನು ಅತಿಯಾದ ಭಕ್ತಿಯಿಂದ ಆರಾಧಿಸಿರುತ್ತಾರೆ. ಆದರೆ ಅವರ ತಂದೆ ದಕ್ಷ ಬ್ರಹ್ಮ, ನೀವು ಕೇಳಿದರೆ ಅಂದ್ಕೊಂಡಿದ್ದೀನಿ, ದಕ್ಷ ಬ್ರಹ್ಮ ಶಿವನನ್ನು ನಿಂದಿಸಿ ಹಾಗೆ ಸಾಧನೆ ಮಾಡ್ತಾ ಇರ್ತಾರೆ. ಒಂದು ದಿನ ದಕ್ಷನು ದೊಡ್ಡ ಯಜ್ಞವನ್ನು ನಡೆಸುತ್ತಾರೆ. ತನ್ನ ಅಳಿಯ ಶಿವನನ್ನು ಆಹ್ವಾನಿಸೋದಿಲ್ಲ ಸ್ನೇಹಿತರೆ. ಆದರೂ ಸತಿ ತನ್ನ ಪತಿಯನ್ನು ಗೌರವಿಸಬೇಕೆಂದು ಯಜ್ಞಕ್ಕೆ ಹೋಗ್ತಾರೆ. ಅಲ್ಲಿ ದಕ್ಷನು ಶಿವನಿಗೆ ಅವಮಾನ ಮಾಡ್ತಾರೆ. ಅದನ್ನು ಸಹಿಸದ ಸತಿ ಅಗ್ನಿಕುಂಡಕ್ಕೆ ಹಾರಿ ಬಲಿದಾನ ಮಾಡ್ಕೊತಾರೆ. ಈ ಘಟನೆ ನಂತರ ಸತಿ ಪುನರ್ಜನ್ಮ ಪಡೆದು ಹಿಮಾಲಯ ಪರ್ವತರಾಜನ ಪುತ್ರಿಯಾಗಿ ಜನಿಸುತ್ತಾರೆ. ಈ ಕಾರಣಕ್ಕೆ ಶೈಲಪುತ್ರಿ ಎಂದು ಪ್ರಸಿದ್ಧರಾಗ್ತಾರೆ ಸ್ನೇಹಿತರೆ. ನೀವು ಅವರ ತಲೆಯ ಮೇಲೆ ಚಂದ್ರನನ್ನು ಧರಿಸಿ ಕಮಲವನ್ನು ಹಿಡಿದು ತ್ರಿಶೂಲವನ್ನು ಹೊಂದಿ ನಂದಿ ಎಮ್ಮೆಯ ಮೇಲೆ ಸವಾರಿ ಮಾಡುತ್ತಾರೆ. ಅವರು ಪೂಜೆಯಿಂದ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ಹೊಸ ಪ್ರಾರಂಭ ದೊರಕುತ್ತದೆ ಎಂದು ನಂಬಿಕೆ ಇದೆ ಸ್ನೇಹಿತರೆ. ನೀವು ಈ ಕಥೆನ ಕೇಳಿ ನೀವು ಖುಷಿಪಟ್ಟಿದ್ದೀರ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಮತ್ತು ನಾವು ನೈವೇದ್ಯದ ಬಗ್ಗೆ ತಿಳಿಸ್ಕೊಡೋದಾದರೆ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿ ಯಾವುದಾದ್ರೂ ಆಗಿರ್ಬೋದು ಸ್ನೇಹಿತರೆ. ಪಾಯಸ ನೈವೇದ್ಯ ಮಾಡ್ಬೋದು. ನೀವು ಬೆಲ್ಲದಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥನ ನೈವೇದ್ಯ ಮಾಡ್ಬೋದು. ನೀವು ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಿಮಗೆಲ್ಲರಿಗೂ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ನೀವು ಮನೆಯಲ್ಲಿ ಏನಾದರೂ ಕಷ್ಟ ಇದ್ದರೆ ನೀವು ದೇವಿ ಹತ್ರ ನೀವು ಕೇಳ್ಕೋಬೋದು. ನೀವು ಮಂತ್ರಾಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಸಂಕಲ್ಪ ಮಾಡಿ ನೀವು ಪೂಜೆನ ಮಾಡಬೇಕಾಗುತ್ತೆ. ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ವಾಗಿರುತ್ತೆ. ಯಾರು ಪದ್ಧತಿ ಇಲ್ಲ ಅನ್ನೋರು ಕೂಡ ನೀವು ದೇವಿ ಪಾರಾಯಣ ಮಾಡ್ಬೋದು. ಆಮೇಲೆ ಲಲಿತ ಸಹಸ್ರನಾಮ ಇದನ್ನು ಕೂಡ ಸಂಜೆ ದೀಪ ಹಚ್ಚೋ ವೇಳೆಯಲ್ಲಿ ಹೇಳ್ಕೊಳ್ಬೋದು. ತುಂಬ ಒಳ್ಳೆಯದು. ನೀವು ಓಂ ದುಮ್ ದುಮ್ ದುರ್ಗಾಯಿ ನಮಃ ಅಂತ ಕೂಡ ಹೇಳ್ಕೊಬೋದು. ತುಂಬ ಶ್ರೇಷ್ಠವಾಗಿರುತ್ತೆ. ನೀವು ನವರಾತ್ರಿಯಲ್ಲಿ ಹೆಣ್ಮಕ್ಳು ಪ್ರತಿದಿನ ನೀವು ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಹೂವಿನಲ್ಲಿ ಅಲಂಕಾರ ಮಾಡಿ ಪೂಜೆ ಮಾಡೋದ್ರಿಂದ ದೇವಿ ನಿಮಗೆ ಆಶೀರ್ವಾದ ಮಾಡ್ತಾಳೆ. ದೇವಿಯ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ. ದೇವಿಯನ್ನು ಎಷ್ಟೆಷ್ಟು ಆರಾಧನೆ ಮಾಡ್ತೀರಾ ಅಷ್ಟಷ್ಟು ನಿಮಗೆ ದೇವಿ ಒಲಿತಾಳೆ. ನಿಮ್ಮೆಲ್ಲರ ಕುಟುಂಬಕ್ಕೆ ಲಕ್ಷ್ಮಿ ಕೂಡ ಹಣದ ಕಾಸಿನ ಸಮಸ್ಯೆ ಎಲ್ರಿಗೂ ಇರುತ್ತೆ. ಹಣಕಾಸಿನ ಸಮಸ್ಯೆ ಕೂಡ ಈಡೇರುತ್ತೆ. ನೀವು ಖಂಡಿತ
ಈ ಪೂಜೆನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ನವರಾತ್ರಿಯಲ್ಲಿ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ನಿಮಗೇನಾದರೂ ನವರಾತ್ರಿಯಲ್ಲಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ, 9 ದಿನ ಮಾಡಲಿಕ್ಕಾಗಿಲ್ಲ ಅಂದರೆ 3 ದಿನ 5 ದಿನ ಕೂಡ ಮಾಡ್ಕೊಳ್ಬೋದು. ದೇವಿ ಆರಾಧನೆ ತುಂಬ ಬಹು ಮುಖ್ಯವಾಗಿರುತ್ತೆ. ಈ ನವರಾತ್ರಿಯಲ್ಲಿ ಮಿಸ್ ಮಾಡ್ಕೊಳ್ದೆ ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ.